ತವರಿಗೆ ಪ್ರೇಯಸಿಗೆ ಕರೆ, ಗಲಾಟೆಗೆ ಲವರ್ ಪೀಸ್ ಪೀಸ್. ಏನಿದು ಕಥೆ? ಲವರ್ ಮೌನಿಕಾ ಕೊಲೆಗೈದು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಈ ಭೂಪ. ಕೆಲವು ಘಟನೆಗಳನ್ನ ನಾವು ಇಂಥದ್ರ ಬಗ್ಗೆ ನೋಡಿದ್ದೀವಿ. ಆದ್ರೆ ಪ್ರತಿ ಸಲ ಇಂತಹ ವಿಚಾರಗಳನ್ನ ಕೇಳಿದಾಗ ಹೆಂಗಪ್ಪ ಸಾಧ್ಯ, ಈ ತರನು ಇರ್ತಾರ, ಹೆಂಗೆ ಇವರ ಮನಸ್ಸು ಬರುತ್ತೆ ಅಂತ ಅನ್ಸುತ್ತೆ. ಮೌನಿಕಾ ಕೊಲೆ ಮಾಡಿದ ಪ್ರಿಯಕರ ನೇವಿ ಅಧಿಕಾರಿ ರವೀಂದ್ರ. ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು. 29 ವರ್ಷದ ಲವರ್ ಮೌನಿಕಾಳನ್ನ ಕೊಲೆಗೈದು ತುಂಡು ತುಂಡು ಮಾಡಿ ಆಕೆ ದೇಹವನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ನೇವಿ ಅಧಿಕಾರಿ, ನೇವಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ರವೀಂದ್ರ. ಈತ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇರೋದು, ಮೌನಿಕಾನ ಕೊಲೆ ಮಾಡಿರೋದು ಯಾವುದೋ ಅನ್ಎಜುಕೇಟೆಡ್ ಅಲ್ಲ. ನೇವಿ ಅಧಿಕಾರಿ 35 ವರ್ಷದ ರವೀಂದ್ರ ಕೊಲೆ ಮಾಡಿ ಆಕೆಯ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ಲವರ್ ಮೌನಿಕಾ ಕೊಲೆಗೈದು ತುಂಡು ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಆರೋಪಿ ಮೌನಿಕಾ ಕೊಲೆ ಮಾಡಿದ ಪ್ರಿಯಕರ ಬೇರೆ ಯಾರು ಅಲ್ಲ, ನೇವಿ ಅಧಿಕಾರಿ ರವೀಂದ್ರ. ಪತ್ನಿ ತವರಿಗೆ ಹೋಗಿದ್ರು, ಪ್ರೇಯಸಿಗೆ ಕರೆ ಮಾಡಿದ್ರು, ಗಲಾಟೆಗೆ ಲವರ್ ಪೀಸ್ ಪೀಸ್ ಆಗಿದ್ದಾರೆ. ಲವರ್ ಮೌನಿಕಾ ಕೊಲೆಗೈದು ತುಂಡು ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಭೂಪ. ಮೌನಿಕಾ ಕೊಲೆ ಮಾಡಿದ ಪ್ರಿಯಕರ ನೇವಿ ಅಧಿಕಾರಿ ರವೀಂದ್ರ. 2021ರಲ್ಲಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗಿದ್ಲು ಮೌನಿಕಾ. 2021ರಲ್ಲಿ ಪರಿಚಯವಾಗಿದ್ರು. ಆ ಬಳಿಕ ಹಲವಾರು ಬಾರಿ ಮೀಟ್ ಮಾಡಿದ್ದ ರವೀಂದ್ರ. ಇತ್ತೀಚೆಗೆ ಪತ್ನಿ ತವರಿಗೆ ಒಳ್ಳೆಯ ಚಾನ್ಸ್ ಅಂತ ಮನೆಗೆ ಮೌನಿಕಾಗೆ ಕರೆ ಮಾಡಿದ್ದ. ಮೌನಿಕಾಗೆ 3.5 ಲಕ್ಷ ಕೊಟ್ಟಿದ್ದ ರವೀಂದ್ರ. ಮತ್ತೆ ಹಣಕ್ಕೆ ಬೇಡಿಕೆನಾ? ಪತ್ನಿ ಮುಂದೆ ಸಂಬಂಧ ರಿವೀಲ್ ಮಾಡೋದಾಗಿ ಬೆದರಿಸಿದ್ಲಂತೆ. ಮಾತು ವಿಕೋಪಕ್ಕೆ ತಿರುಗಿ ಮೌನಿಕಾ ಕೊಲೆಗೈದಿದ್ದ ರವೀಂದ್ರ. ಕೇಸ್ ಮುಚ್ಚಿ ಹಾಕಲು ದೇಹ ತುಂಡರಿಸಿ ಫ್ರಿಡ್ಜ್ ನಲ್ಲಿ ಇರಿಸಿದ್ದ. ಆದರೆ ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ಶರಣಾದ ನೌಕಾ ಅಧಿಕಾರಿ. ಆಂಧ್ರದ ವಿಶಾಖಪಟ್ಟಣದಲ್ಲಿ ನಡೆದಿದೆ ಈ ಘನಘೋರ ದುರಂತ. 2021ರಲ್ಲಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗಿದ್ಲು ಮೌನಿಕಾ. ಆ ಬಳಿಕ ಹಲವಾರು ಬಾರಿ ಮೌನಿಕಾ ಮೀಟ್ ಮಾಡಿದ ರವೀಂದ್ರ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೇನಾದ್ರೂ ಗಲಾಟೆ ಶುರುವಾಯ್ತಾ, ಅಥವಾ ನಮ್ಮ ಸಂಬಂಧದ ಬಗ್ಗೆ ನಿನ್ನ ಪತ್ನಿಗೆ ಹೇಳ್ತೀನಿ ಅಂದಿದ್ದಕ್ಕೇನಾದ್ರೂ ಗಲಾಟೆ ಶುರುವಾಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಆರೋಪಿ ಈ ಕೃತ್ಯವನ್ನ ಎಸಗಿದ್ದಾನೆ. ಯಾರಿಗೂ ಗೊತ್ತಾಗಬಾರದು, ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಹೇಳಿ ಆಕೆ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ಅದೇನಾಯ್ತೋ ಏನೋ, ಕೊನೆಗೆ ಪೊಲೀಸರಿಗೆ ಆತನೇ ಹೋಗಿ ಶರಣಾಗಿದ್ದಾನೆ. ನಾನು ಈ ರೀತಿ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಆತನೇ ಹೋಗಿ ಶರಣಾಗಿದ್ದಾನೆ. ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ.